ಏನ್ ತಿಮ್ಮ ಇಷ್ಟೊಂದು ಸಾಮಾನಿದೆ, ಒಂದ್ ಆಟೋ ರಿಕ್ಷಾನಾದ್ರೂ ಮಾಡ್ಕೊಂಡ್ ಬರ್ಬೋದಾಗಿತ್ತ? ಈ 2 ಕಾಲ್ ಆಟೋ ರಿಕ್ಷಾ ಇರ್ಬೇಕಾರೆ ಅದೆಲ್ಲ ಯಾಕೆ ಅಂತ. ಅದು ಅಲ್ಲದೆ ಈ ತಿಮ್ಮ ಆಂಜನೇಯನ್ ಭಕ್ತ, ಶಕ್ತಿ ಜಾಸ್ತಿ. ಅವು ನಮ್ ಪದ್ಮಾ ಮೇಡಮ್ಗೆ ಮದ್ವೆ ಗೊತ್ತು ಮಾಡಿ ಅವತ್ತು ಆಟೋ ರಿಕ್ಷಾದಲ್ಲೇನು ಲಾರಿಯಾಗಿ ತುಂಬ್ಕೊಂಡ್ಬರ್ತೀನಿ. ಮದುವೆ ಅಂದ್ರೆ ಸಾಕು 3 ಮಾರ್ ದೂರ ಇರ್ತಾಳೆ. ಇನ್ನೇನು ಎಲ್ಲರೂ ನಮ್ ಬಜಾರಿ ಗೌರಿ ಹಂಗ ಇರ್ತಾರೆ ಅಮ್ಮ. ಎಲ್ಲ ಹೆಂಗಸರು ಹಿಂಗೇನೆ, ಮೊದ್ಲು ದೂರ ದೂರ ಇರ್ತಾರೆ, ಆಮ್ಯಾಕೆ ಹತ್ತತ್ರ ಬರ್ತಾರೆ. ಸಾಕ್ ಸುಮ್ನಿರೋ. ಅಮ್ಮ ನಾನ್ ಬರ್ತೀನಮ್ಮ. ಟಿಫನ್ ಮಾಡಲ್ವೇನಮ್ಮ? ಇಲ್ಲಮ್ಮ, ಲೇಟ್ ಆಗುತ್ತೆ, ನಾನ್ ಬ್ಯಾಂಕ್ಗೆ ಬೇರೆ ಹೋಗ್ಬೇಕು. ಪದ್ಮಮ್ಮ, ಬ್ಯಾಂಕ್ಗೆ ನಾನು ಹೋಯ್ತೀನಿ, ನೀವು ಟಿಫನ್ ಮಾಡ್ಬಿಟ್ಟು ಸ್ಕೂಲ್ಗೆ ಹೋಗಿ. 5-10 ರೂಪಾಯಿ ಆಗಿದ್ರೆ ನಿನ್ ಕೈನಲ್ಲೇ ಕಳಿಸ್ತಾ ಇದ್ದೆ, 500 ರೂಪಾಯಿ ಕಟ್ಬೇಕಪ್ಪ. ಅಮ್ಮ, ಇವನು ನಿಯತ್ತಿನ ನನ್ ಮಗ, ಪ್ರಾಣನಾರು ಬಿಡ್ತಾನೆ, ಕದಿಯಕ್ಕಿಲ್ಲ. ತಪ್ಪು ತಿಳ್ಕೋಬೇಡ ತಿಮ್ಮ, ನಿನಗೆ ಬ್ಯಾಂಕ್ ನಲ್ಲಿ ಹಣ ಡೆಪಾಸಿಟ್ ಮಾಡೋದು ಗೊತ್ತಾ? ಡಬ್ಬಾ ಸೀಟು ಅಂದ್ರೆ? ಡಬ್ಬಾ ಸೀಟ್ ಅಲ್ಲ, ಡೆಪಾಸಿಟ್ ಅಂದ್ರೆ ಹಣ ಕಟ್ಟೋದು. ಇದ್ಯಾವ ಗನಂದಾರಿ ಕೆಲಸ? ದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋ ಭೂಪನಿಗೆ ಬ್ಯಾಂಕ್ ಹೋಗಿ ಡಬ್ಬಾ ಸೀಟ್ ಮಾಡೋದು ಕಷ್ಟವಾ? ಕೊಡಿ ಕೊಡಿ. 500 ರೂಪಾಯಿ ಇದೆ, ಭದ್ರವಾಗಿ ಇಟ್ಕೋ. 5,000 ರೂಪಾಯಿ ಇರ್ಲಿ, ತಿಮ್ಮನ್ ಕೈ ಕೊಟ್ಟ ಮೇಲೆ ಮುಗೀತು. ನೀವೇನು ಟಿಫನ್ ಮಾಡಿ. ಬುಟ್ಟೆನ ಇದನ್ನ ನನ್ನ ಮಗದನ್ನ ಬಿಗ್ಗಾಗಿ ಕಟ್ಟಿ ಬಿಡ್ತೀನಿ. ಏನೋ ತಮ್ಮ, ಎಲ್ಲಿರೋ ಓಡ್ತಾ ಇದೀಯಾ? ಅವಸರ ಅವಸರ. ಏನೋ ಅಂತ ಅವಸರ? ಬ್ಯಾಂಕ್ ಹೋಗೋ ಅವಸರ. ಎಲ್ಲ ನನ್ನ ಮಗನೇ, ಟಿಫನ್ ಕ್ಯಾರಿಯರ್ ಹೊರೋ ನಿನಗೂ ಬ್ಯಾಂಕಿಗೂ ಏನು ಸಂಬಂಧ? ಏನ್ ಅನ್ಕೊಂಡ್ಬಿಟ್ಟ ಜಗ್ಗು, ಈ ತಿಮ್ಮನ 500 ಇದೆ ಮರಿ ಒಳಗಡೆ. ಆಸೆ ನೋಡು ಕೇಳಿನ ನಮ್ಮ ಮಗನೇ, ನಿಂಗ್ ತೋರಿಸ್ತೀನ. ಏನ್ ಗುರು, ಆ ಜುಜ್ಬಿ 500 ರೂಪಾಯಿ ಮೇಲೆ ಕಣ್ಣಾಗ್ತಿಯಲ್ಲ? ಇವನಿಗಿರೋದು 2 ಮೇಲೆ ಕಣ್ಣು, ಒಂದು ಹೆಣ್ಣು, ಇನ್ನೊಂದು ಅಷ್ಟೇ ತಾನೇ? ಅಣ್ಣ, ಹಣ ಕಟ್ಟೋ ಬ್ಯಾಂಕು ಇದೇನಾ? ಇದೆ. ಏನಣ್ಣ ಹಂಗ್ ನೋಡ್ತೀಯಾ? ಇದ್ರಾಗೆ ಏನಂತ ಬರ್ದೈತೆ? ಇಲ್ಲಿ ಉಗೀರಿ. ಚಂದಾಗೈತೆ ಕಾನೂನು. ಇಲ್ಲಿ ಉಗಿದ ಮ್ಯಾಗೆ ಒಳಗಡೆ ಹಣ ಕಟ್ಟಬೇಕಾ? ನೀವು ಹಣ ಕಟ್ಟಕ ಬಂದಿದ್ದೀರಿ? ಏನಣ್ಣ ಇದು, ರೂಪಾಯಿ ತೆಗೆದು ಹೊರಗಡೆ ಮಡಗಿದ್ದೀರಾ? ಒಳಗಡೆ ಮಡ್ಕೊಳ್ಳಿ, ಯಾವನಾರ ನೋಡ್ಬಿಟ್ರೆ ಕದ್ದು ಬಿಡ್ತಾನೆ. ನಾನು ಒಳಗಡೆ 500 ಮಡಗಿವಿನಿ, ಯಾವನ್ಗೂ ಗೊತ್ತಿಲ್ಲ. ಇದಕ್ಕೆ ಯಾವನಾರು ಹಾಕಿದ್ರೆ ಕತ್ರಿ, ನಾನು ಹಾಕ್ತೀನಿ ಚಾಕು. ಸರಿ ನಡಿ, ಹಣ ಕಟ್ಬೋಣ. ಮತ್ ಹೋಗಿರಿ. ನಡ್ರಿ ನಡ್ರಿ ಬಾಬಾ. ಹಣ ಕಟ್ಟೋದು ಎಲ್ಲಿ? ಈ ಡಬ್ಬದಲ್ಲಿ. ಇದ್ರಾಗ? ಇದ್ರ ಮ್ಯಾಗೆ ಏನಂತ ಬರ್ದೈತೆ? ನಿಮ್ಮ ಹಣ ಈ ಡಬ್ಬದಲ್ಲಿ ಹಾಕುವುದು. ನಿಮ್ ಪಾಸ್ಬುಕ್ ಇದೆಯಾ? ಇಲ್ಲ, ಪದ್ಮಾ ಮೇಡಮ್ ಈ ಪುಸ್ತಕ ಕೊಟ್ಟವ್ರೆ. ಸರಿ, ಇದರಲ್ಲಿ ಹಣ ಇಟ್ಟು ಡಬ್ಬದಲ್ಲಿ ಹಾಕ್ಬಿಡೋದು. ಹಾಕು. ನಾನ್ ಹಾಕ್ತೀನ, ಮೊದ್ಲು ನೀವಾಕಿ. ಮತ್ತೆ ನೀವು ಪುಸ್ತಕನೇ ಹಾಕ್ಲಿಲ್ಲ? ಅದು ನನ್ನೇನು ಹಾಕ್ಬಿಟ್ಟಿದ್ದೆ. ಹಂಗ ಹನುಮಂತಪ್ಪ, ಭಾರತಿ ಒಳ್ಳೇದ್ ಮಾಡಪ್ಪ. ಲೇ 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 ಲೇ, ಏನೇ ಬರಿತಾ ಇದೀಯಾ ನನ್ನ ಅರಮನೆ ಗೋಡೆ ಮೇಲೆ? ಇದು ತಿಮ್ಮ
ಜಾಣ ಅಂತ. ಲೇ ಗೌರಿ, ಯಾರೇ ಹೇಳಿದ್ರು ನಿಂಗೆ ನಾ ಜಾಣ ಅಂತ? ಯಾರಾದ್ರೂ ಹೇಳ್ಬೇಕಾ? ಈ ಮೂತಿ ನೋಡಿದ್ರೆ ಗೊತ್ತಾಗಂಗಿಲ್ಲ. ಅಮ್ಮ, ಲೇ ಈ ಮೂತಿ ಇವತ್ತೆಂತ ಕೆಲಸ ಮಾಡಿದ್ದೆ ಗೊತ್ತಾ? ಎಂತ ಕೆಲಸ ಮಾಡಿದ್ಯೋ? 500 ರೂಪಾಯಿನ 500 ರೂಪಾಯಿ ಅದನ್ನ ಬ್ಯಾಂಕ್ಗೆ ಹಾಕ್ಬಿಟ್ಟೆ. ಅಷ್ಟೊಂದು ದುಡ್ಡು ಯಾರ್ದು? ಪದ್ಮ ಮೇಡಮ್ದು. ಹ್ಯಾಕ್ ಬ್ಯಾಂಕ್ ಆಗ್ತೆ? ಅದು ಬಹು ಸುಲಭ ಕಣೆ. ಬ್ಯಾಂಕ್ಗೆ ಹೋಗೋದು, ಹೊರಗಡೆ ಒಂದು ಡಬ್ಬ ಇರ್ತದೆ, ಅದ್ರ ಉಗ್ಯೋದು, ಒಳಗಡೆ ಹೋಗೋದು, ಅಲ್ಲೊಂದು ಡಬ್ಬ ಇರ್ತದೆ, ಅದ್ರಾಗೆ ಪುಸ್ತಕನು ದುಡ್ಡುನು ಒಳಗೆ ಹಾಕ್ಬಿಡೋದು. ಡಬ್ಬಕ್ಕೆ ಹಾಕಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ. ಸಾರು, ನಾ ಸುಳ್ಳು ಹೇಳ್ತಾ ಇಲ್ಲ ಸಾರು. ಹೊರಗಡೆ ಉಗ್ದೆ, ಆಮೇಲೆ ಈ ಡಬ್ದಾಗೆ ಪುಸ್ತಕನು ದುಡ್ಡು ಹಾಕಿದ್ದು. ಪದ್ಮಾ ಮೇಡಮ್ ಹಣ ಎಲ್ಲಿ ಅಂತ ಕೇಳಿದ್ರೆ ನಾ ಏನ್ ಹೇಳಿ? ಆ ಕಳ್ಳ ಹಣ ವಾಪಸ್ ಮಾಡೋ ತನಕ ನಾ ಎಲ್ಲಿಗೂ ಬರಕ್ಕಿಲ್ಲ. ಕಂಡವ್ರ ಹಣ ಕದ್ದವನೇ ಈ ತಿಮ್ಮ ಅಂತ ಕೆಟ್ಟ ಹೆಸರು ತಗೊಂಡು ನಾ ಬದುಕಿರಕ್ಕಿಲ್ಲ, ನಾ ಬದುಕಿರಕ್ಕಿಲ್ಲ. ಆಮೇಲೆ ನಮ್ ತಾರ ಇಲ್ಲಮ್ಮ. ಅವಳು ಚಂದ್ರ ಜೊತೆ ಹೋದ್ಲು. ದಿನ ನನ್ನ ಮಮ್ಮಿನೇ ಊಟ ಹಾಕೋದು, ದಿನ ನನ್ನ ಮಮ್ಮಿನೇ ಕ್ರಾಪ್ ಬಾಚೋದು. ಎಷ್ಟು ಒಳ್ಳೆಯವರು ನಿಮ್ಮ ಮಮ್ಮಿ. ಏಯ್, ನಾನು ನಿನ್ನ ಮಮ್ಮಿ ನೋಡ್ಬೇಕಲ್ಲೋ, ಬಾ ತೋರಿಸ್ತೀನಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ದೇಶಾನ ಆಳೋ ವೀರರು, ಭಾರತದ ಕೀರ್ತಿ ಧ್ವಜಾನ ಮುಗಿಲೆತ್ತರಕ್ಕೆ ಹಾರಿಸೋ ಧೀರರು. ಏನಪ್ಪ ಅವರಲ್ಲಿ ಯಾರು ಮಹಾತ್ಮ ಗಾಂಧಿ ಆಗ್ತಾರೋ, ಯಾರು ಜವಾಹರ್ಲಾಲ್ ನೆಹರು ಆಗ್ತಾರೋ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೋ, ಯಾರು ನಮ್ಮ ಅಮ್ಮ ಮಾತಾಡ್ತಾ ಇರೋದು. ಯಾರು ಸರ್ ಸಿ.ವಿ. ನಾನು ಹೋಗ್ತೀನಿ. ಯಾರಿಗೆ ಮಕ್ಕಳನ್ನ ದೇಶಕ್ಕೆ ಅಮೂಲ್ಯ ರತ್ನಗಳನ್ನಾಗಿ ಮಾಡಿಕೊಡೋ ಹೊಣೆ ನಮ್ಮಂತ ತಾಯಂದರಿಗೆ ಸೇರಿದ್ದು. ಹೆಜ್ಜೆ ಹೆಜ್ಜೆಗೂ ಜೊತೆಯಲ್ಲಿದ್ದು ಅವರ ಅರಿವು ಅರಳೋದಕ್ಕೆ ಸಹಾಯ ಮಾಡಬೇಕು. ಅದೇ ತಾಯಿ ಆದವಳ ಕರ್ತವ್ಯ. ಮಾರುತಿ, ಹನುಮಂತಪ್ಪ, ನಾನು ಹಾಳಾಗೋದೆ. ಇವಾಗ ನೀನೇ ಹೇಳು, ಪದ್ಮಾ ಮೇಡಮ್ ಹಣ ಎಲ್ಲಿದ್ರೆ ನಾನೇನ್ ಹೇಳಿ? ಈ ಎರಡು ನನ್ನೇ ಹಣ ಕದ್ದ ಅಂದ್ರೆ ನಾನೇನ್ ಮಾಡ್ಲಿ? ಮಾತಾಡು ಹನುಮಂತಪ್ಪ, ಮಾತಾಡು ಹನುಮಂತಪ್ಪ, ಮಾತಾಡು ಮಾತಾಡು ಮಾತಾಡು. ಹನುಮಂತಪ್ಪ, ಇದೇನಾ ನಿನ್ ಉತ್ತರ? ಸಾಯ್ತೀನಿ, ನಾನು ಸಾಯ್ತೀನಿ. ಮಾನ ಕಳ್ಕೊಂಡು ಬದುಕಿರೋಕ್ಕಿಂತ ಸಾಯೋದೇ ಮೇಲು. ಹನುಮಂತಪ್ಪ, ನನ್ ಗುಡಿಸಲ್ನ ನೀನೇ ಇನ್ಮೇಲೆ ಜೋಪಾನವಾಗಿ ನೋಡ್ಕೋಬೇಕು. ನನ್ನ ಆಗಾಗ ಜ್ಞಾಪಕ ಮಾಡ್ಕೋತಾ ಇರು. ಏನು ಸುಮ್ಮನಾಗ್ಬಿಟ್ಟೆ? ಇನ್ಮೇಲೆ ಯಾರು ನಿಂಗೆ ದೀಪ ಹಚ್ಚೋರು? ಇನ್ಮೇಲೆ ಯಾರು ನಿಂಗೆ ಪೂಜೆ ಮಾಡೋರು? ಲೇ ಆಕಾಶರಾಯ, ನೀನ್ ಯಾಕೋ ಅಳ್ತೀಯ? ಈ ತಿಮ್ಮ ಸತ್ರೆ ನಿಂಗೇನೋ ನಷ್ಟ? ಬೇಡ ಅಂತೀಯ? ನಾನಿನ್ ಮಾತು ಕೇಳಲ್ಲ. ನಾನು ಸತ್ತೇ ಸಾಯ್ತೀನಿ. ಹನುಮಂತಪ್ಪ, 8 ದಿವಸದಿಂದ ಜೊತೆ ಆಗಿದ್ದೀವಿ, ಒಂದಿನಾನು ಮಾತಾಡ್ತಿಲ್ಲ. ಇವತ್ತು ನಾನು ಸಾಯ್ತೀನಿ ಅಂತ ಮಾತಾಡಿಸ್ತಾ ಇದೀಯಾ? ಕಾಸ ಹಿಡಿತೀಯಾ? ಇಲ್ಲ, ನಾನು ಸಾಯ್ತೀನಿ. ಇಲ್ಲ ಅಂದ್ರೆ 500 ರೂಪಾಯಿ ಕೊಡೋರು ಯಾರು? ಹೌದು, ನಾನು ಮಂಗ್ತಿಮ್ಮ.
ಅದಕ್ಕೆ ಸಾಯ್ತಾ ಇರೋದು. ದೇವ್ರೆ, ಹೊರಗಡೆ ಇದೆಯಾ? ಎಲ್ಲಿದ್ಯಾ ದೇವ್ರೆ? ಎಲ್ಲಿಂದ ಕೂಗಿದ್ದು? ಯಾರು ಮರಿ ನೀನು? ನನ್ನ ಹೆಸರು ಮರಿ ಅಲ್ಲ, ತಾರಾ. ನನ್ನ ಮಂಕುತಿಮ್ಮ ಅಂತ ಕೂಗ್ದಲ್ಲ, ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ಅಯ್ಯೋ ದಡ್ಡ, ಇಲ್ಲಿ ಬರ್ತಿಲ್ಲ ಮಂಕುತಿಮ್ಮ ಅಂತ. ಮಂಕುತಿಮ್ಮ ಅಂತ ಬರ್ದವಳ? ಸರಿ, ಯಾಕೆ ಬರ್ತಿದ್ದಾರೆ? ನಾನು ಮಳೆಯಲ್ಲಿ ನೇಳ್ತಾ ಇದ್ದೀನಿ, ಒಳಗಡೆ ಕರ್ಕೊಂಡು ಹೋಗಲ್ವಾ? ಅಯ್ಯೋ, ನಾನೊಬ್ಬ ಮೂದೇವಿ. ನಡಿ ಒಳಗೆ.